ರಾತ್ರಿ ಪೂರ ಠಾಣೆಯಿಂದ ಠಾಣೆಗೆ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ, ಅಂದ್ರೆ ಅಲುಗಾಡಿದ್ದಾರೆ. ರಾಮದುರ್ಗ ಠಾಣೆಯಲ್ಲಿ ರವಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರ ವಿರುದ್ಧ ಬಿಜೆಪಿ ಎಂಎಲ್ಸಿ ರೋಷಾವೇಶಗೊಂಡಿದ್ದಾರೆ. ನಡುರಾತ್ರಿ ನಡು ರಸ್ತೆಯಲ್ಲೇ ಕುಳಿತು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಎಂಎಲ್ಸಿ ಸಿಟಿ ರವಿ. ನನ್ನನ್ನ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಯಾಕಂದ್ರೆ ರಾತ್ರಿ ಪೂರ್ತಿ ಠಾಣೆಯಿಂದ ಠಾಣೆಗೆ ಅವ್ರನ್ನ ಕರ್ಕೊಂಡು ಶಿಫ್ಟ್ ಮಾಡಿದ್ದಾರಂತೆ ಪೊಲೀಸರು. ಇದೇ ಸಿಟಿ ರವಿ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ದೀರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ದೀರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ದೀರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ದೀರಿ. ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ಮಾಡ್ತಾರಾ ಪೊಲೀಸರು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿಯೇ ರಾತ್ರಿ ಎಲ್ಲ ರೌಂಡ್ಸ್ ಹಾಕಿದ್ದಾರೆ ಪೊಲೀಸರು ಎಂಎಲ್ಸಿ ಸಿಟಿ ರವಿ ಅವ್ರನ್ನ ಕರ್ಕೊಂಡು. ಸದ್ಯ ಯರಗಟ್ಟಿಯಲ್ಲಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ 10 ಗಂಟೆ ಬಳಿಕ ಬೆಳಗಾವಿ ನಗರ ಪೊಲೀಸರಿಗೆ ಸಿಟಿ ರವಿ ಅವರನ್ನ ಹಸ್ತಾಂತರ ಮಾಡಲಾಗುತ್ತಂತೆ. ಅಲ್ಲಿಗೆ ಬೆಂಗಳೂರಿಗೆ ಸದ್ಯಕ್ಕಿಲ್ಲ, ಅಲ್ಲಿಯೇ ಒಂದಷ್ಟು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯರಗಟ್ಟಿಯಲ್ಲೇ ಸದ್ಯ ಎಂಎಲ್ಸಿ ಸಿಟಿ ರವಿ ಅವರಿದ್ದಾರೆ. ರಾತ್ರಿ ಪೂರ್ತಿ ಕೂಡ ಜಿಲ್ಲೆಯ ಬೇರೆ ಬೇರೆ ಠಾಣೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಎಲ್ಲಿಯೂ ಕೂಡ ಸ್ಟಿಲ್ ಆಗಿಲ್ಲ. ಕಾರಣ ಇಷ್ಟೇ, ಹೋರಾಟಗಳಾಗಬಹುದು, ಪ್ರತಿಭಟನೆ ಆಗಬಹುದು, ಮತ್ತೆ ಈ ಪರಿಸ್ಥಿತಿ ಹದಗೆಡಬಹುದು ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ಸಿಟಿ ರವಿ ಅವರನ್ನ ಕಾನ್ಸ್ಟೆಂಟ್ ಆಗಿ ಒಂದು ಠಾಣೆಗೆ ಕರ್ಕೊಂಡು ಹೋಗಿ ಇರಿಸಿಲ್ಲ ಅಂತ. ಹಾಗಾಗಿ ಸಿಟಿ ರವಿ ಅವರು ಮಧ್ಯರಾತ್ರಿ ಠಾಣೆಯ ಮುಂಭಾಗದಲ್ಲೇ ಕೂತ್ಕೊಂಡು ಹೋರಾಟ ಮಾಡಿಬಿಟ್ರು, ಆಕ್ರೋಶ ವ್ಯಕ್ತಪಡಿಸ್ಬಿಟ್ರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಏನ್ ಮಾಡಕ್ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ ಪೊಲೀಸರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಆಕ್ರೋಶ ವ್ಯಕ್ತವಾಯಿತು. ಈಗ ಯರಗಟ್ಟಿ ಠಾಣೆ 10 ಗಂಟೆ ಬಳಿಕ ಬೆಳಗಾವಿಯ ಪೊಲೀಸರಿಗೆ ಸಿಟಿ ರವಿ ಅವ್ರನ್ನ ಹಸ್ತಾಂತರ ಮಾಡಲಾಗುತ್ತೆ. ಕಾರಣ ಅಲ್ಲಿಯೇ ಪ್ರಕರಣ ಆಗಿರೋದ್ರಿಂದ. ಸೊ ಅಲ್ಲಿಯೇ ಮೋಸ್ಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬಹುದು. ಹಾಗಾಗಿ ಬೆಳಗಾವಿಯ ಪೊಲೀಸರಿಗೆ ಬೆಳಗ್ಗೆ 10 ಗಂಟೆ ಬಳಿಕ ಇವರನ್ನ ಹಸ್ತಾಂತರ ಮಾಡಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಿ ಆಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡೂ ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿಟಿ ರವಿ ಅವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು. ಅವ್ರನ್ನ ಕೊಲ್ಲಿಕ್ಕೆ ಅದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿಟಿ ರವಿ ಅವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ.
ಜನರ ಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತಾ? ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು, ಹಾಗಾಗಿ ನಾವು ಅಲ್ಲಿದ್ದಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನು ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕೆಂದರೆ ಒಳಗಡೆನೆ ಗಲಾಟೆ ಆಗುತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗುತ್ತೆ. ಪೊಲೀಸರೆಲ್ಲ ಏನು ಮಾಡ್ತಿರುವಂಥ? ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದರೆ ಈ CM ಮತ್ತು DCM ಅವರ ಅನತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದರೆ ತಾವು ಏನು ಹೇಳ್ತೀರಿ? ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್ ಈಗ ಎಲ್ಲ ಮಾರ್ಕ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿತ್ತಲ್ಲ. ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಿ ಪಡಾದ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. CT ರವಿ ಬಂಧನ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ಗೆ ಕರೆ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಹನುಮಂತಪ್ಪ ಸರ್ಕಲ್ನಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆಗೆ ಹೊರ ಜಿಲ್ಲೆಯ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ರವಿ ಅವರ ನಿವಾಸದಲ್ಲಿ MLC CT ರವಿ ಅವರ ನಿವಾಸದಲ್ಲಿ ಅಪಾರ ಕಾರ್ಯಕರ್ತರ ಜಮಾವಣೆ ಕೂಡ ಆಗಿದೆ. ಹಾಗಾಗಿ CT ರವಿ ಅವರ ಬಂಧನ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಸಂಪೂರ್ಣ ಸ್ತಬ್ಧ ಆಗುತ್ತೆ. ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಆ ಕಾರಣದಿಂದ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರ ನಿಯೋಜನೆಯಾಗಿದೆ ಅಂತೆ ಭದ್ರತೆಗಾಗಿ ಚಿಕ್ಕಮಗಳೂರಲ್ಲಿ. ಸಹಜವಾಗಿ CT ರವಿಯವರ ನಿವಾಸಕ್ಕೂ ಕೂಡ ಅತಿ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಕಾರಣ ಅಲ್ಲೂ ಕೂಡ ಏನಾದರೂ ಪ್ರತಿಭಟನೆಗಳು ಆಗಬಹುದು ಅನ್ನೋ ಕಾರಣ ಈ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೂ ಕೂಡ ಜಮಾವಣೆಯಾಗಿ ಮತ್ತಿನ್ಯಾವುದೋ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಇವತ್ತು ಪೊಲೀಸರ ಸರ್ಪಗಾವಲು ನೋಡೋದಕ್ಕೆ ಸಿಗುತ್ತೆ. ಕಾರಣ ಬೆಳಗ್ಗೆ 7 ಗಂಟೆಯಿಂದಲೇ ಬಂದ್ಗೆ ಕರೆ ನೀಡಲಾಗಿದೆ. ಒಂದು ಕಡೆ BJP, ಮತ್ತೊಂದು ಕಡೆ ಕಾಂಗ್ರೆಸ್. BJP ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟಕ್ಕೆ ಇವತ್ತು ಚಿಕ್ಕಮಗಳೂರು ಸಾಕ್ಷಿ ಆಗಬಹುದು. ಆ ಕಾರಣದಿಂದ ಇಷ್ಟೆಲ್ಲ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ.